ನಿನ್ನೆ ಪ್ರೀತಿಸುವೆ ಭಾಗ 114. ಚಿನ್ಮಯನ ಪಲ್ಸ್ ರೇಟ್ ಕಂಪ್ಲೀಟ್ ಆಗಿ ಸ್ಟಾಪ್ ಆದಾಗ ಡಾಕ್ಟರ್ ಐಸಿಯುನಿಂದ ಹೊರಗೆ ಬಂದು ಅವನು ತೀರಿಕೊಂಡಿರುವ ಬಗ್ಗೆ ಮನೆ ಮಂದಿಗೆ ತಿಳಿಸಿದರು. ವಿಷಯ ಕೇಳಿ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಯಿತು. ಈಕ್ಷಾ ನೋ ಅಂತ ಹೇಳಿ ಅಲ್ಲೇ ಕುಸಿದು ಬಿದ್ದಳು. ಎಲ್ಲರೂ ಅವಳನ್ನು ಸಮಾಧಾನ ಪಡಿಸತೊಡಗಿದರು. ಅವಳು ಜೋರಾಗಿ ಅಳುತ್ತಾ ಅವರನ್ನೆಲ್ಲ ದೂಡಿ ಐಸಿಯು ಒಳಗೆ ಹೋಗಿ ಚಿನ್ಮಯನ ಹತ್ತಿರ ಬಂದಳು. ಅವಳು ಅಳುತ್ತಾ ಅವನನ್ನು ಎಬ್ಬಿಸತೊಡಗಿದಳು. ಚಿನ್ನು, ಎದ್ದೇಳು ಚಿನ್ನು, ಡಾಕ್ಟರ್ ಹೇಳ್ತಾ ಇದ್ದಾರೆ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗಿದೆ ಅಂತ. ಆದರೆ ನನಗೊತ್ತು ನೀನು ನನ್ನನ್ನು ಬಿಟ್ಟು ಹೋಗಿಲ್ಲ ಅಂತ. ಎದ್ದೇಳು ಲಂಬೋದರ, ನೀನು ಹೀಗೆ ಮಲ್ಕೊಂಡ್ಬಿಟ್ರೆ ನನ್ನ 4 ಕಡೆಯಿಂದ ಕರೆಯೋರು ಯಾರು? ಪ್ಲೀಸ್ ಲಂಬೋದರ, ನೀನಿಲ್ಲದೆ ನಾನು ಬದುಕಲ್ಲ. ನನ್ನನ್ನು ಬಿಟ್ಟು ಹೋಗಬೇಡ. ಎದ್ದೇಳು ಪ್ಲೀಸ್. ನನಗೆ ಜಗಳ ಮಾಡಬೇಕಂತ ಅನ್ನಿಸಿದಾಗ ನಾನು ಯಾರ ಜೊತೆ ಜಗಳ ಮಾಡಲಿ? ನನಗೆ ಪ್ರೀತಿ ಮಾಡಬೇಕಂತ ಅನ್ನಿಸಿದಾಗ ನಾನು ಯಾರನ್ನು ಪ್ರೀತಿ ಮಾಡಲಿ? ನನಗೆ ಬೇಜಾರಾದಾಗ ನೀನು ಮಡಿಲ್ಬೇಕನ್ನಿಸಿದಾಗ ನಾನು ಎಲ್ಲಿ ಹೋಗಲಿ? ಎದ್ದೇಳು ಚಿನ್ನು, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಅಳುತ್ತಾ ತನ್ನ ತಾಯಿ ಕಡೆ ನೋಡಿ, ಮಮ್ಮ ನೀವಾದ್ರೆ ಹೇಳಿ, ಅವನು ಎದ್ದೇಳ್ತಾ ಇಲ್ಲ, ಅವನನ್ನು ಎದ್ದೇಳಕ್ಕೆ ಹೇಳಿ ಮಮ್ಮ. ಅವನಿಲ್ಲದೆ ನನಗೆ ಇರೋಕ್ಕಾಗಲ್ಲ ಮಮ್ಮ. ಅವನು ಎದ್ದೇಳಿಲ್ಲ ಅಂದರೆ ನಾನು ಕೂಡ ಅವನ ಜೊತೆ ಹೋಗ್ತೀನಿ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿದ್ದ ಕತ್ತರಿಯನ್ನು ತೆಗೆದು ಹೊಟ್ಟೆಗೆ ಚುಚ್ಚಿಕೊಳ್ಳಲು ಹೋದಳು. ಅಷ್ಟರಲ್ಲಿ ಎಲ್ಲರೂ ಅವಳನ್ನು ತಡೆದು ಐಸಿಯುನಿಂದ ಹೊರಗೆ ಕರೆದುಕೊಂಡು ಹೋಗಿ ಸಮಾಧಾನ ಪಡಿಸತೊಡಗಿದರು. ಅವಳು ಚಿನ್ನು ಚಿನ್ನು ಅಂತ ಹೇಳುತ್ತಾ ಪ್ರಜ್ಞೆ ಕಳೆದುಕೊಂಡಳು. ಆಗ ಅವಳನ್ನು ಕೂಡ ಅದೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಲಾಯಿತು. ಚಿನ್ಮಯ್ ಸತ್ತ ಸುದ್ದಿ ಪೊಲೀಸರಿಗೆ ತಿಳಿದು ಅವರು ಕೂಡಲೇ ಹಾಸ್ಪಿಟಲ್ಗೆ ಧಾವಿಸಿ ಬಂದರು. ಅವರನ್ನು ನೋಡಿದ ಮುಖೇಶ್ ಅವರು, ಇನ್ಸ್ಪೆಕ್ಟರ್, ತನ್ಮಯ್ ಸಿಕ್ಕಿದ್ನಾ? ಅವನನ್ನು ಅರೆಸ್ಟ್ ಮಾಡಿದ್ರಾ? ಅವನು ಇನ್ನೂ ಸಿಕ್ಕಿಲ್ಲ. ಆದಷ್ಟು ಬೇಗ ಅವನನ್ನು ಹುಡುಕಿ ಅರೆಸ್ಟ್ ಮಾಡ್ತೀವಿ. ನಮ್ಮ ಕಣ್ಣು ತಪ್ಪಿಸಿ ಎಲ್ಲೂ ಹೋಗೋಕ್ಕೆ ಅವನನ್ನು ಬಿಡಲ್ಲ. ಡಾಕ್ಟರ್ ಎಲ್ಲಿ ಅಂತ ಅವರು ಕೇಳುತ್ತಿರಬೇಕಾದರೆ ಡಾಕ್ಟರ್ ಅವರ ಹತ್ತಿರನೇ ಬಂದರು. ಡಾಕ್ಟರ್, ಆದಷ್ಟು ಬೇಗ ಪೋಸ್ಟ್ ಮಾರ್ಟಮ್ ಮಾಡಿ ನಮಗೆ ರಿಪೋರ್ಟ್ ಕಳಿಸಿ. ಕ್ರಿಮಿನಲ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಇನ್ಸ್ಪೆಕ್ಟರ್, ನಾವು ಕೂಡಲೇ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಟ್ರೈ ಯಾಕೆ ಡಾಕ್ಟರ್, ಈಗಲೇ ಮಾಡಿದ್ರೆ ಆಗಲ್ವಾ? ಈಗ ರಾತ್ರಿ ಆಗಿದೆ ಅಲ್ವಾ ಇನ್ಸ್ಪೆಕ್ಟರ್? ಪೋಸ್ಟ್ ಮಾರ್ಟಮ್ ಮಾಡುವ ಡಾಕ್ಟರ್ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೋಗಿದ್ದಾರೆ. ಅವರು ಈಗ ಬರೋದು ಡೌಟೇ. ಬೆಳಿಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿ ನಿಮಗೆ ವಿಷಯ ತಿಳಿಸ್ತೀವಿ. ಸರಿ, ಯಾವುದೇ ಕಾರಣಕ್ಕೂ ನಾಳೆ ಬೆಳಿಗ್ಗೆ ಮಿಸ್ ಆಗಬಾರ್ದು. ನಾಳೆ ಬೆಳಿಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿ ನಮಗೆ ತಿಳಿಸಿ, ನಾವೇನು ಬರ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋದರು. ಚಿನ್ಮಯನ ಮೃತದೇಹವನ್ನು ಶವಾಗಾರದಲ್ಲಿ ಇರಿಸಲಾಯಿತು. ಇಕ್ಷಾಳಿಗೆ ನಿದ್ರೆ ಮಾತ್ರೆ ಕೊಟ್ಟು ಮಲಗಿಸಲಾಯಿತು. ಆಸ್ಪತ್ರೆಯಲ್ಲಿ ಇಕ್ಷಾಳು ಜೊತೆ ಕಾವ್ಯರವರನ್ನು ಹೊರತುಪಡಿಸಿ ಮಿಕ್ಕಿದವರೆಲ್ಲ ಮನೆಗೆ ಹೊರಟರು. ಇತ್ತ ಜೈಲಿಗೆ ಸೇರಿದ ರೆಡ್ಡಿ ಹೊಟ್ಟೆ ನೋವಿನ ನೆಪ ಮಾಡಿಕೊಂಡು ಚಿನ್ಮಯ್ ಇದ್ದ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರು. ರಾತ್ರಿಯ ಹೊತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಬೆಳಗಿನ ಜಾವ ಅಲ್ಲಿಂದ ಎಸ್ಕೇಪ್ ಆಗುವುದು ಅವರ ಉದ್ದೇಶವಾಗಿತ್ತು. ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ರೆಡ್ಡಿ ಅವರನ್ನು ಡಾಕ್ಟರ್ ಪರಿಶೀಲಿಸತೊಡಗಿದರು. ಅವರಿಗೆ ಏನೂ ಆಗಿಲ್ಲ ಅನ್ನೋದು ಡಾಕ್ಟರ್ಗೆ ಗೊತ್ತಾಗಿ, ನಿಮ್ಗೆ ಏನೂ ಆಗಿಲ್ಲ ಅಲ್ವಾ, ಮತ್ತೆ ಯಾಕೆ ಸುಮ್ಮನೆ ಅಡ್ಮಿಟ್ ಆಗಿದ್ದೀರಾ? ಪೊಲೀಸರಿಗೆ ಚಳ್ಳೆಯನ್ನು ತಿನ್ನಿಸ್ಬೇಕಂತ ಅಂದ್ಕೊಂಡಿದ್ದೀರಾ? ನಾನು ಈಗಲೇ ಹೋಗಿ ಪೊಲೀಸರಿಗೆ ವಿಷಯ ತಿಳಿಸ್ತೀನಿ ಅಂತ ಡಾಕ್ಟರ್ ಹೇಳಿ ಅಲ್ಲಿಂದ ಪೊಲೀಸರ ಹತ್ತಿರ ಹೋಗಲು ಅನುವಾದರು. ಆಗ ರೆಡ್ಡಿ ಅವರು ಡಾಕ್ಟರನ್ನು ತಡೆದು, ನೋಡು ಡಾಕ್ಟರ್, ನೀನೇನಾದರೂ ಇಲ್ಲಿಂದ ಒಂದು ಹೆಜ್ಜೆ ಕದಲಿದ್ರು ನಿನ್ನ ಹೆಣ ಬೀಳುತ್ತೆ. ನಾನು ಹೇಳೋ ಮಾತನ್ನು ಗಮನ ಇಟ್ಟು ಕೇಳು. ನನಗೆ ಫುಡ್ ಪಾಯ್ಸನ್ ಆಗಿ ನಾಳೆ ಬೆಳಿಗ್ಗೆ ಸರಿ ಹೋಗ್ತೀನಿ ಅಂತ ಪೊಲೀಸರಿಗೆ ಹೇಳು. ನಿನಗೆ ಕೈ ತುಂಬ ದುಡ್ಡು ಸಿಗುತ್ತೆ. ಇಲ್ಲಾಂದರೆ ಇಲ್ಲೇ ನಿನ್ನ ಹೆಣ ಬೀಳುತ್ತೆ. ಸರಿ, ನಾನು ನೀವು ಹೇಳಿದ ಹಾಗೆ ಹೇಳ್ತೀನಿ. ಹೊರಗೆ ಹೋಗಿ ಏನಾದರೂ ಗಾಂಚೆಲ್ಲ ಮಾಡಿದರೆ ಅಲ್ಲಿ ನನ್ನ ಜನಗಳು ನಿನ್ನ ಮನೆಯವರನ್ನೆಲ್ಲ ಸಾಯಿಸಿಬಿಡ್ತಾರೆ. ಇಲ್ಲ ಇಲ್ಲ, ಆ ಥರ ಏನು ಮಾಡಲ್ಲ ಅಂತ ಹೇಳಿ ಡಾಕ್ಟರ್ ಹೊರ ಹೋದಾಗ ಕಾನ್ಸ್ಟೇಬಲ್ ರೆಡ್ಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ಏನಾಗಿದೆ ಡಾಕ್ಟರ್ ಅವನಿಗೆ?
ಅವ್ರಿಗೆ ಫುಡ್ ಪಾಯ್ಸನ್ ಆಗಿದೆ. ನಾನು ಮೆಡಿಸಿನ್ ಕೊಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಅವಳಿಗೆ ಅವ್ರು ಸರಿ ಹೋಗ್ತಾರೆ. ನೀವು ನಾಳೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದು. ನನಗೆ ಇಂಜೆಕ್ಷನ್ ಕೊಟ್ಟು ಹೋಗ್ತೀನಿ. ನೀವು ಯಾರೂ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ, ಅವ್ರು ರೆಸ್ಟ್ ಮಾಡಲಿ ಅಂತ ಹೇಳಿ ಮತ್ತೆ ಅವರು ರೆಡ್ಡಿ ಇದ್ದಲ್ಲಿ ವಾಪಸ್ ಬಂದು, ನೀವು ಹೇಳಿದ ಹಾಗೆಯೇ ಮಾಡಿದ್ದೀನಿ. ನನ್ನ ಮನೆಯವ್ರಿಗೆ ಏನು ಮಾಡಬೇಡಿ. ನಾನಿಲ್ಲಿ ಸೇಫ್ ಆಗಿರೋ ತನಕ ಅಲ್ಲಿ ನಿನ್ನ ಮನೆಯವ್ರಿಗೆ ಏನೂ ಆಗಲ್ಲ. ಈಗ ನನಗೆ ನಿನ್ನ ಮೊಬೈಲ್ ಕೊಡು, ನಾನು ನನ್ನ ಮಗನಿಗೆ ಕಾಲ್ ಮಾಡಬೇಕು ಅಂತ ಹೇಳಿದಾಗ ಡಾಕ್ಟರ್ ರೆಡ್ಡಿಗೆ ತನ್ನ ಮೊಬೈಲನ್ನು ನೀಡಿದರು. ರೆಡ್ಡಿ ಡಾಕ್ಟರ್ ಮೊಬೈಲ್ನಿಂದ ತನ್ಮಯನಿಗೆ ಕಾಲ್ ಮಾಡಿದರು. ಯಾವುದೋ ಅನ್ನೋ ನಂಬರಿಂದ ಕಾಲ್ ಬಂದಿದ್ದನ್ನು ನೋಡಿ ತನ್ಮಯ್ ಕಾಲ್ ರಿಸೀವ್ ಮಾಡಲಿಲ್ಲ. 3-4 ಬಾರಿ ಕಾಲ್ ಬಂದಾಗ ಕಾಲ್ ರಿಸೀವ್ ಮಾಡಿದ ಅವನು ಮಾತನಾಡತೊಡಗಿದನು. ಹಲೋ, ಯಾರು? ಹಲೋ ತನ್ಮಯ್, ನಾನು ನಿನ್ನಪ್ಪ. ಡ್ಯಾಡ್, ನೀವು ಪೊಲೀಸ್ ಸ್ಟೇಷನಲ್ಲಿ ಇದ್ರಲ್ವಾ? ಇಷ್ಟು ಬೇಗ ರಿಲೀಸ್ ಆದ್ರಾ? ನಾನು ರಿಲೀಸ್ ಆಗಿಲ್ಲ ಕಣೋ, ಹಾಸ್ಪಿಟಲಲ್ಲಿದ್ದೀನಿ. ನನ್ನ ಮಾತು ಸ್ವಲ್ಪ ಗಮನವಿಟ್ಟು ಕೇಳು. ನನಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ನಿನ್ನ ಹೆಲ್ಪ್ ಬೇಕು. ಸಾರಿ ಡ್ಯಾಡ್, ನಾನು ನಿಮ್ಗೆ ಯಾವ ರೀತಿಯಾದ ಹೆಲ್ಪ್ ಮಾಡೋಕ್ಕಾಗಲ್ಲ. ನಾನಿನ್ನು ಸ್ವಲ್ಪ ಹೊತ್ತಲ್ಲಿ ಲಂಡನ್ಗೆ ಹೋಗ್ತಾ ಇದ್ದೀನಿ. ಲಂಡನ್ಗೆ ಬೇರೆ ದಿನ ಹೋಗೋ. ಈಗ ನಾನು ಇಲ್ಲಿ ಕಷ್ಟದಲ್ಲಿ ಸಿಲುಕಿದ್ದೀನಿ. ಮೊದಲು ನನ್ನನ್ನು ಸೇವ್ ಮಾಡೋಕ್ಕೆ ಬಾ. ಇಲ್ಲ ಡ್ಯಾಡ್, ನಾನು ನಿಮ್ಮನ್ನು ಸೇವ್ ಮಾಡೋಕ್ಕೆ ಬರೋಕ್ಕಾಗಲ್ಲ. ನಾನೇನಾದರೂ ಅಲ್ಲಿಗೆ ಬಂದರೆ ನಾನೇ ಸಿಕ್ಕಿ ಹಾಕೊಂಡ್ಬಿಡ್ತೀನಿ. ಪೊಲೀಸರು ಆಲ್ರೆಡಿ ನನ್ನನ್ನು ಹುಡುಕ್ತಾ ಇದ್ದಾರೆ. ನಿನ್ನನ್ನು ಯಾಕೆ ಪೊಲೀಸರು ಹುಡುಕ್ತಾ ಇದ್ದಾರೆ? ಅಂತ ಗನಂತರ ಕೆಲಸ ನೀನೇನು ಮಾಡಿದ್ಯಾ? ಡ್ಯಾಡ್, ಬ್ರೋಗಿ ನಾನು ಶೂಟ್ ಮಾಡಿಬಿಟ್ಟೆ. ಅವನು ಇಷ್ಟೊತ್ತಿಗಾಗಲೂ ದೇವರ ಪಾದ ಸೇರಿಕೊಂಡಿರ್ಬೋದು. ಏನು ಹೇಳ್ತಾ ಇದೆಯಾ ನೀನು? ಒಂದು ಹುಡುಗಿಗೋಸ್ಕರ ಸ್ವಂತ ಅಣ್ಣನನ್ನೇ ಕೊಲೆ ಮಾಡಿದ್ಯಾ? ಅವನಿಂದ ನಾನು ಮಾಡೋಕ್ಕೆ ಹೊರಟಿರೋ ಕೆಲಸ ನಿಂತು ಹೋಯ್ತು ಡ್ಯಾಡ್. ಇಕ್ಷೆಗಳನ್ನು ಮದುವೆಯಾಗಿ ಟಾರ್ಚರ್ ಕೊಡೋಣ ಅಂತ ಅಂದ್ಕೊಂಡೆ, ಆದರೆ ಅವನು ಅದಕ್ಕೆ ಕಲ್ಲು ಹಾಕ್ಬಿಟ್ಟ. ನೀ ಕೂಡ ಜೈಲು ಸೇರಕ್ಕೆ ಅವನೇ ಕಾರಣ ಅಲ್ವಾ? ಆ ಕೋಪನೇ ಇತ್ತು ಡ್ಯಾಡ್, ಅದಕ್ಕೋಸ್ಕರ ಅವನನ್ನು ಸಾಯಿಸ್ಬೇಕಂತ ಅಂದ್ಕೊಂಡೆ. ಈಗ ಅವನು ಮೋಸ್ಟ್ಲಿ ಸತ್ತಿರ್ಬೋದು. ಅವನ ಕೊಲೆ ಆರೋಪದಲ್ಲಿ ಪೊಲೀಸರು ನನ್ನನ್ನು ಹುಡುಕ್ತಾ ಇದ್ದಾರೆ. ಹಾಗಾಗಿ ನಾನು ಅಲ್ಲಿಗೆ ಬರಲ್ಲ ಡ್ಯಾಡ್. ನೀನು ತಪ್ಪಿಸ್ಕೊಂಡು ಲಂಡನ್ಗೆ ಹೋದರೆ ಪೊಲೀಸರು ನಿನ್ನನ್ನು ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಅಲ್ಲಿನ ಇಂಡಿಯನ್ ಎಂಬಸಿಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸಿ ನಿನ್ನನ್ನು ಅರೆಸ್ಟ್ ಮಾಡಿಸ್ತಾರೆ. ಹೌದಲ್ವಾ ಡ್ಯಾಡ್? ಇದು ನನಗೆ ಹೊಳೆಯಲೇ ಇಲ್ಲ. ಈಗ ನಾನು ಏನು ಮಾಡಲಿ? ನೀವೇ ನನ್ನನ್ನು ಸೇವ್ ಮಾಡಬೇಕು ಡ್ಯಾಡ್. ನಾನು ನಿನ್ನನ್ನು ಸೇವ್ ಮಾಡಬೇಕಂದ್ರೆ ಮೊದಲು ನೀನು ನನ್ನನ್ನು ಸೇವ್ ಮಾಡಬೇಕು. ನಾನೇನು ಹೇಳ್ತೀನೋ ಅದನ್ನೇ ಮೊದಲು ಕೇಳು. ಓಕೆ ಡ್ಯಾಡ್, ನೀವು ಏನು ಹೇಳ್ತೀರೋ ನಾನು ಅದನ್ನೇ ಮಾಡ್ತೀನಿ. ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ನಾನು ಹೇಳೋ ಹಾಸ್ಪಿಟಲ್ಗೆ ನೀನು ಬಂದುಬಿಡು. ಬರಬೇಕಾದ್ರೆ ಗಾಡಿ ತಗೊಂಡು ಬಾ. ನಾನು ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಬರ್ತೀನಿ. ನೀನು ರೆಡಿಯಾಗಿರು. ಇದೇ ನಂಬರ್ನಿಂದ ಮತ್ತೆ ಕಾಲ್ ಮಾಡ್ತೀನಿ. ಡ್ಯಾಡ್, ನನ್ನ ಯಾರಾದರೂ ನೋಡಿದರೆ ನಾನು ಏನು ಮಾಡೋದು? ಗೆಟಪ್ ಚೇಂಜ್ ಮಾಡ್ಕೊಂಡು ಬಾ, ಆಗನೇ ನಾನು ಯಾರೂ ಗುರುತು ಹಿಡಿಯಲ್ಲ. ನಾನು ನಿನಗೆ ನಾಳೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಮರೆಯದೆ 3 ಗಂಟೆಗೆ ಶವಗಾರದ ಹತ್ತಿರ ಬಂದ್ಬಿಡು. ನೀನು ಅಲ್ಲಿ ತನಕ ತಲುಪೋಕ್ಕೆ ಡಾಕ್ಟ್ರು ನಿನಗೆ ಹೆಲ್ಪ್ ಮಾಡ್ತಾರೆ. ನಾನೇನಾದರೂ ಇಲ್ಲಿಂದ ಹೊರಗೆ ಬಂದೆ ಅಂದರೆ ನಿನ್ನನ್ನು ಕೂಡ ಸೇವ್ ಮಾಡ್ತೀನಿ. ನಾಳೆ ಸಿಗೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿ ಡಾಕ್ಟರ್ ಕಡೆ ನೋಡಿ, ನಾಳೆ ಬೆಳಿಗ್ಗೆ ತನಕ ಈ ಮೊಬೈಲ್ ನನ್ನ ಹತ್ರ ಇರಲಿ. ಅಲ್ಲ ಸರ್, ಅದರಲ್ಲಿ ನನ್ನ ಮನೆಯವ್ರ ಕಾಲ್ ಬರುತ್ತೆ. ಒಂದಿನ ನಿನ್ನ ಮನೆಯವ್ರ ಜೊತೆ ಮಾತಾಡಿಲ್ಲ ಅಂದರೆ ಏನೂ ಆಗಲ್ಲ. ಈಗ ಹೋಗು ನೀನು. ನಿನ್ನ ಮೊಬೈಲ್ ನಾಳೆ ನಿನ್ನ ಕೈ ಸೇರುತ್ತೆ. ಡಾಕ್ಟರ್ ವಿಧಿ ಇಲ್ಲದೆ ಅಲ್ಲಿಂದ ಹೊರಟರು. ರೆಡ್ಡಿ ಆರಾಮವಾಗಿ ಮಲಗಿಕೊಂಡು ನಾಳೆ ಯಾವ ರೀತಿ ಎಸ್ಕೇಪ್ ಆಗಬೇಕು ಅಂತ ಪ್ಲಾನ್ ಮಾಡತೊಡಗಿದರು. ಅವರ ವಾರ್ಡ್ ಹೊರಗೆ ಪೊಲೀಸ್ ಕಾನ್ಸ್ಟೇಬಲ್ ಅವರಿಗಾಗಿ ಕಾವಲು ಕಾಯುತ್ತಿದ್ದರು. ರಾತ್ರಿ 2:45 ಸಮಯ. ರೆಡ್ಡಿ ನಿಧಾನವಾಗಿ ಎದ್ದು ವಾರ್ಡಿನಿಂದ ಹೊರಗೆ ಇಣಿಕಿ ನೋಡಿದರು.
ಕಾನ್ಸ್ಟೇಬಲ್ ಕೂತ್ಕೊಂಡೇ ಗಾಢ ನಿದ್ದೆ ಮಾಡುತ್ತಿದ್ದರು. ಇದೇ ತಕ್ಕ ಸಮಯ ಅಂತ ಅಂದುಕೊಂಡ ಅವರು ಕಳ್ಳ ಹೆಜ್ಜೆ ಇಡುತ್ತಾ ಅಲ್ಲಿಂದ ಶವಾಗಾರದ ಕೋಣೆಗೆ ಹೋಗತೊಡಗಿದರು. ಇತ್ತ ಶವಾಗಾರವನ್ನು ನೋಡಿಕೊಳ್ಳುತ್ತಿದ್ದ ವ್ಯಕ್ತಿ ಕೂಡ ಗಾಢ ನಿದ್ದೆಯಲ್ಲಿದ್ದರು. ನಿದ್ದೆಯಲ್ಲಿದ್ದವರಿಗೆ ಪದೇ ಪದೇ ಏನೋ ಸದ್ದು ಬಂದ ಹಾಗೆ ಅನುಭವವಾಯಿತು. ಚಿನ್ಮಯನ ಬಾಡಿಯನ್ನು ಇರಿಸಿದ ಡ್ರಾಯರ್ ಹತ್ತಿರ ಸದ್ದು ಬರುತ್ತಿತ್ತು. ಆ ವ್ಯಕ್ತಿ ಎದ್ದು ಹೆದರುತ್ತಾ ಆ ಡ್ರಾಯರ್ ಹತ್ತಿರ ಹೋಗಿ ಅದನ್ನು ಎಳೆದರು. ಆಗ ಚಿನ್ಮಯನ ಬಾಡಿ ಒಂದೇ ಸಮನೆ ಎದ್ದು ಫಾಲೋ ಮಾಡೋದನ್ನು ನೋಡಿದ ಆ ವ್ಯಕ್ತಿ ಗಾಬರಿಯಿಂದ ದೆವ್ವ ಅಂತ ಜೋರಾಗಿ ಕಿರಿಸುತ್ತಾ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟರು. ಕತೆ ಮುಂದುವರಿಯುವುದು. ರೆಡ್ಡಿ ಹಾಸ್ಪಿಟಲ್ನಿಂದ ತಪ್ಪಿಸಿಕೊಂಡು ಹೋಗಲು ಸಫಲರಾಗುತ್ತಾರೋ ಇಲ್ಲವೋ, ಹಾಗೂ ಶವಾಗಾರದಲ್ಲಿದ್ದ ಆ ವ್ಯಕ್ತಿ ನಿಜವಾಗಲೂ ಚಿನ್ಮಯನ ದೆವ್ವವನ್ನು ನೋಡಿದ್ರೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ.